ದರ್ಶನ್ ಅವ್ರ ವಿಚಾರವಾಗಿ ಪ್ರತಿಕ್ರಿಯೆ ನೀಡ್ತಾ ಬಂದಿದ್ರು, ಸಾಕಷ್ಟು ಬೆಳವಣಿಗೆಗಳಾಯಿತು. ನೀವು ಪೊಲೀಸ್ ಸ್ಟೇಷನ್ ಮೆಟ್ಟಿರುವಂತ ಅವರ ಅಭಿಮಾನಿಗಳ ವಿಚಾರ ಈಗಾಗಿರುವಂತ ಅದಾದ್ಮೇಲೆ ಕೂಡ ಒಂದಷ್ಟು ಸಂದೇಶಗಳನ್ನ ತಾವು ಕೊಟ್ಟಿದ್ವಿ. ಅದಾದ್ಮೇಲೆ ನಾನು ಏನ್ ಹೇಳ್ಬೇಕಿಲ್ಲ ಹೇಳ್ಬಿಡ್ತೀನಿ ಮಾಲ್ತೇಶ್, ಏನ್ ಹೇಳದ್ ನಿಮ್ಗೆ ಐ ಆಲ್ರೆಡಿ ಸೆಡ್. ಅದೊಂದು ನಂಗೆ ತುಂಬಾ ಖುಷಿ, ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳ್ಬೋದು. ದೇರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಅಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಅಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದು ಕಡೆ ಒಂದು ಒಳ್ಳೇದಾಯ್ತು ಅಂತ. ಆ್ಯಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ, ಇನ್ನೂ ಅರೆಸ್ಟ್ಗಳು ಆಗ್ತಾ ಇದೆ. ಎಷ್ಟೋ ಜನ ಅವರು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಮನೆಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ. ಇಲ್ಲಿವರೆಗೂ ಐ ಥಿಂಕ್ ಒಂದು 7 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಮುಂದೆ ಇನ್ನಷ್ಟು ಜನನೂ ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅದೇ ನಾನು ಹೇಳ್ದಂಗೆ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಮನೆಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ವಿ ಹ್ಯಾವ್ ಟು ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಈಗಲೂ ಕೂಡ ಇನ್ನೂ ಒಂದಷ್ಟು ಇದೇ ರೀತಿಯಾದಂತಹ ಘಟನೆಗಳು ಆಗ್ತದೆ. ಬಟ್ ಅವ್ರಿಗೆ ಏನ್ ಸಂದೇಶವನ್ನು ಕೊಡ್ತಿದ್ದೀವಿ ಎಲ್ಲ ಆದ್ಮೇಲೂ ಕೂಡ? ಫಸ್ಟು ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿ ಅಂತ ಕಲೀರಿ, ಒಳ್ಳೆ ಬುದ್ಧಿ ಕಲೀರಿ, ಲರ್ನ್ ಟು ರೆಸ್ಪೆಕ್ಟ್ ವಿಮೆನ್, ನಿಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಿ, ಒಂದು ಒಳ್ಳೆ ಕೆಲಸ ನೋಡಿ, ಬ್ಯುಸಿಯಾಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ದಿ ಐಡಲ್ ಬ್ರೈನ್ ದಟ್ ಡಸ್ ಆಲ್ ದಟ್. ಇಟ್ಸ್ ಐಡಲ್ ಬ್ರೈನ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ. ಹಾಗೆ ನಾವು ಸುಮ್ಮನೆ ಮನೇಲಿ ಕೂತಿರುವಾಗ ಅಥವಾ ಏನು ಕೆಲಸ ಇಲ್ಲದೆ ಇರುವಾಗ ವಿ ಸ್ಟಾರ್ಟ್ ಟು ಥಿಂಕ್ ನೆಗೆಟಿವ್ ಥಾಟ್ಸ್. ಸೊ ಆಗಿಂದ ಆಗ್ತಾ ಇದೆ ಅನ್ಸುತ್ತೆ ನನಗೆ. ಯಾ ಓಕೆ, ಅವ್ರು ಖಂಡಿತವಾಗ್ಲೂ ರೇಣುಕಾಸ್ವಾಮಿ ಅವ್ರ ಕುಟುಂಬಕ್ಕೆ, ಎಸ್ಪೆಷಲಿ ಅವರ ಹೆಂಡತಿ ಮತ್ತು ಈಗ ಒಂದಷ್ಟು ತಿಂಗಳು ಹಿಂದೆ ಒಂದು ಮಗು ಕೂಡ ಆಗಿದೆ. ಸೊ ಅವರಿಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಮೇಡಮ್, ನಿನ್ನೆ ಒಂದು ನಿಮ್ಮ ಆಡಿಯೋ ಅನ್ನೋಂಥದ್ದು, ಅದು ಏನ್ ಕ್ಲಾರಿಟಿ ಆಕ್ಚುಲಿ